ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ನಡುವಿನ ಸಮರ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಎಚ್.ಡಿ.ಕೆ ವಾಗ್ಯುದ್ಧದ ನಡುವೆಯೂ ಕೂಡ ಚಂದ್ರಶೇಖರ್ ವಿರುದ್ಧ ಕೇಂದ್ರ ಗೃಹ ಸಚಿವರಿಗೆ ದೂರು ನೀಡಿದ್ದಾರೆ. ಈ ನಡುವೆ ದಳಪತಿಯನ್ನ ಕಟ್ಟಿ ಹಾಕೋದಕ್ಕೆ ಸರ್ಕಾರ ಶ್ರೀ ಸಾಯಿ ಈ ಗಣಿ ಕೇಸೇನಿದೆ ಅದರ ದಾಳವನ್ನ ಉರುಳಿಸಿದೆ. ಏಟಿಗೆ ಎದುರೇಟು, ಕೌಂಟರ್ಗೆ ಎನ್ಕೌಂಟರ್. ಸಿದ್ದರಾಮಯ್ಯ ವಿರುದ್ಧದ ಮೂಢಾಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಾಸ್ತ್ರ ಪ್ರಯೋಗಿಸ್ತಾ ಇದೆ. ವಿರೋಧಿಗಳ ಕೈ ಬಾಯಿ ಕಟ್ಟಿ ಹಾಕೋದಕ್ಕೆ ಒಂದೊಂದೇ ಅಸ್ತ್ರಗಳನ್ನ ಹೆಕ್ಕಿ ಹೊರಗೆ ತೆಗಿತಾ ಇದೆ. ಬಿಜೆಪಿಗೆ ಬಾಂಡ್ ಗುನ್ನ ಇಟ್ಟಾಯ್ತು. ಈಗ ಎಚ್.ಡಿ.ಕೆ ವಿರುದ್ಧ ಸಾಯಿ ಮಿನರಲ್ಸ್ ಪ್ರಕರಣ ಕೆದಕಿದೆ. ಹಂದಿ ಗುದ್ದಾಟದ ಮಧ್ಯೆ ಎಚ್.ಡಿ.ಕೆಗೆ ಲೋಕಾಯುಕ್ತ ಶಾಕ್. ಎಚ್.ಡಿ.ಕೆ ಜಾಮೀನು ರದ್ದು ಕೋರಿ ಎಸ್ಐಟಿ ಅರ್ಜಿ ಸಾಧ್ಯತೆ. ಸೆಂಟ್ರಲ್ ಮಿನಿಸ್ಟರ್ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ನಡುವೆ ಹಂದಿ ಸಮರ ತಾರಕಕ್ಕೇರಿದೆ. ಇದರ ಮಧ್ಯೆ ಲೋಕ ಎಸ್ಐಟಿ ಎಂಟ್ರಿ ಕೊಟ್ಟಿದೆ. ಗಂಗೇನಹಳ್ಳಿ ಕೇಸ್ ಜೊತೆಗೆ ಶ್ರೀ ಸಾಯಿ ಮಿನರಲ್ಸ್ ಪ್ರಕರಣ ಎಚ್.ಡಿ.ಕೆಯನ್ನ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಸಿದೆ. ಇಷ್ಟಕ್ಕೂ ಏನಿದು ಶ್ರೀ ಸಾಯಿ ಮಿನರಲ್ಸ್ ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, ಬಳ್ಳಾರಿಯ ಸಂಡೂರು ತಾಲೂಕಿನ ಎನ್ಇಬಿ ರೇಂಜ್ ಪ್ರದೇಶದಲ್ಲಿನ 550 ಎಕರೆ ಸರ್ಕಾರಿ ಪ್ರದೇಶವನ್ನ ಗಣಿ ಗುತ್ತಿಗೆ ಮಂಜೂರಾತಿ ಮಾಡುವಂತೆ 2006ರ ಏಪ್ರಿಲ್ನಲ್ಲೇ ಅರ್ಜಿ ಸಲ್ಲಿಸಲಾಗಿತ್ತು. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಮಂಜೂರಾತಿ ಮಾಡಲಾಗಿತ್ತಂತೆ. ಸೋಮನಾಥ ವಿ ಸಾಕ್ರೆ, ರಾಜಕುಮಾರ್ ಅಗರ್ವಾಲ್ ಎನ್ನುವವರ ಕಂಪನಿ ಇದಾಗಿದ್ದು, ಗಣಿ ಗುತ್ತಿಗೆಗೆ ಕೋರಿ ಅರ್ಜಿಯೊಂದಿಗೆ 2 ಡಿಡಿ ಚೆಕ್ ಸಲ್ಲಿಸಿದ್ರು. ಆದರೆ ಸಾಕ್ರೆ ಹೆಸರಿನ ಬದಲು ವಿನೋದ್ ಗೋಯಲ್ ಹೆಸರಿಗೆ ಗುತ್ತಿಗೆ ನೀಡಲಾಗಿತ್ತಂತೆ. ಜಯಚಂದ್ರ, ಜವರೇಗೌಡ ಅನ್ನೋರ ಜೊತೆ ಶಾಮೀಲಾಗಿ ಅಕ್ರಮ ಎಸಗಿರುವ ಆರೋಪ ಇದೆ. ಈ ಬಗ್ಗೆ 2011ರಲ್ಲಿ ಗಣಿ ಗುತ್ತಿಗೆಯಲ್ಲಿ ಅಕ್ರಮ ನಡೆದಿದೆ ಅಂತ ಸಂತೋಷ್ ಹೆಗಡೆ ವರದಿ ನೀಡಿದ್ದಾರೆ. ಇದೀಗ ಇದೇ ವರದಿ ಆಧರಿಸಿ ತನಿಖೆಯ ಅಖಾಡಕ್ಕೆ ಇಳಿದಿರುವ ಲೋಕ ಎಸ್ಐಟಿ ಎಚ್.ಡಿ.ಕೆ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ನಡುವೆ ಚಂದ್ರಶೇಖರ್ ಪತ್ರ ಜೆಡಿಎಸ್ ನಾಯಕರನ್ನ ಕೆರಳಿಸಿದೆ. ಕೇಂದ್ರ ಸಚಿವರಿಗೆ ಅಪಮಾನ ಮಾಡಲಾಗಿದೆ ಅಂತ ಚಂದ್ರಶೇಖರ್ ವಿರುದ್ಧ ಕ್ರಮಕ್ಕೆ ಜೆಡಿಎಸ್ ನಿಯೋಗ ಸಿಎಸ್ಗೆ ದೂರು ನೀಡಿದೆ. ಎಷ್ಟು ಒಂದು ಕೀಳುಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ತ್ವರಿತವಾಗಿ ಒಂದು ಕ್ರಮವನ್ನು ತಗೋಬೇಕು. ಆಗದೇ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವಂತ ಕಾರ್ಯಕ್ರಮವನ್ನು ನಾವೆಲ್ಲರೂ ರೂಪಿಸ್ಕೊಂಡಿದ್ದೇವೆ. ಇತ್ತ ರಾಜ್ಯ ಬಿಜೆಪಿ ಕುಮಾರಸ್ವಾಮಿ ಬೆಂಬಲಕ್ಕೆ ನಿಂತಿದೆ. ಹೋರಾಟಕ್ಕೆ ವೇದಿಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇಡೀ ದೇವೇಗೌಡರನ್ನ ಮತ್ತು ದೇವೇಗೌಡರ ಕುಟುಂಬವನ್ನ ಒಂದು ನಿಂದನೆ ಮಾಡಿರ್ತಕ್ಕಂಥದ್ದು, ಇದು ಟಾರ್ಗೆಟ್ ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಅಂತ ನನಗನ್ನಿಸ್ತದೆ. ಇದನ್ನ ನಾನು ಖಂಡಿಸ್ತೀನಿ. ಕೂಡಲೇ ಅವ್ರ ಮೇಲೆ ಸಿಎಸ್ ಅವರು ಕ್ರಮ ತೆಗೆದುಕೊಳ್ಬೇಕು. ಚಂದ್ರಶೇಖರ್ ರಾವ್ ಬೆಳ್ಳಿಗೆ ಸುಂದರವಾಗಿದ್ದಾರಲ್ಲ, ಅದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಕಪ್ಪಗಿದಾರಲ್ಲ, ಅದಕ್ಕೆ ಅಂದಿಗೆ ಹೋಲಿಕೆ ಮಾಡಿದ್ದಾರೆ. ಒಬ್ಬ ರೌಡಿ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದನ್ನ ನಾನು ಖಂಡಿಸ್ತೇನೆ. ಆತನ ತಕ್ಷಣ ಹೋಮ್ ಮಿನಿಸ್ಟರ್ ಸಿಎಂ ಅವರು ಅವನ ಅಪಾಲಜಿ ಕೇಳಿಸ್ಬೇಕು ಆತನ. ಇನ್ನು ಕಾಂಗ್ರೆಸ್ ನಾಯಕರು ಚಂದ್ರಶೇಖರ್ ಪರ ಬ್ಯಾಟ್ ಬೀಸಿದ್ದು ವಿಪಕ್ಷಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಅವ್ರಿಗೂ ಇವ್ರಿಗೂ ಇಬ್ಬರಿಗೂ ವಿಚಾರ ಎನ್ಕ್ವೈರಿ ಮಾಡೋರು, ಅವರು ರಿಪೋರ್ಟ್ ಕೊಟ್ಟಿರೋರು, ನಮಗೂ ಇದಕ್ಕೂ ಸಂಬಂಧ. ಬರ್ನಾರ್ಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ. ಹೇಳಿದಾರ? ರೀ ಓದಕ್ ಬರ್ಬೇಕಲ್ರಿ, ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ. ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋಟ್ ಮಾಡಿದ್ದಾರೆ. ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು? ಕೇಳಪ್ಪ, ನಾವು ಹಳ್ಳಿನಲ್ಲಿ ಹೇಳೋದ್ಮೇಲೆ ಸಗಣಿಯವನ ಹತ್ರ ಸರಸಾಡಬಾರ್ದು, ಗಂಧದವನ ಹತ್ರ ಗುದ್ದಾಡಿ ಅಂತ ನಮ್ಮ ಭಾಷೆಯಲ್ಲಿ ಹೇಳಿ, ಅದನ್ನ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದ್ದಾರೆ. ಅವರು ನೀವು ಹಂದಿಗಳ ಜೊತೆ ಜಗಳ ಆಡಬೇಡ್ರಪ್ಪ, ನೀವೆಲ್ಲ ಯು ವಿಲ್ ಬಿಕಮ್ ಡರ್ಟಿ ಅಂತ. ಅದೇನು ಅದರಲ್ಲಿ ಏನಂತ ದೊಡ್ಡ ಅರ್ಥೈಸ್ತಕ್ಕಂಥದ್ದು ಏನಿದೆ? ನಾವು ಹಳ್ಳಿನಲ್ಲಿ ಹೇಳೋದ್ಮೇಲೆ ಇಟ್ ಈಸ್ ನಾಟ್ ಈಸ್ ವರ್ಡ್ಸ್ ಟುವರ್ಡ್ಸ್ ಕುಮಾರಸ್ವಾಮಿ. ಚಂದ್ರಶೇಖರ್ ಪತ್ರದ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೆ ದೂರು. ಕುಮಾರಸ್ವಾಮಿ ಚಂದ್ರಶೇಖರ್ ನಡುವಿನ ಸಮರ ಸದ್ಯಕ್ಕಂತೂ ನಿಲ್ಲುವಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ತಮ್ಮ ವಿರುದ್ಧ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಬರೆದಿರುವ ಪತ್ರದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ದೂರು ನೀಡಿದ್ದಾರೆ. ಚಂದ್ರಶೇಖರ್ ಸರ್ವಿಸ್ ರೂಲ್ಸ್ ಉಲ್ಲಂಘನೆ ಬಗ್ಗೆ ಪರಿಶೀಲನೆ ಮಾಡಿ, ಚಂದ್ರಶೇಖರ್ ಕರ್ನಾಟಕ ಕೇಡರ್ ಅಲ್ಲದಿದ್ರೂ ಇಲ್ಲಿರೋದಕ್ಕೆ ನಿಯಮ ಉಲ್ಲಂಘಿಸಿದ್ದಾರಾ ಅನ್ನೋದನ್ನು ಪರಿಶೀಲಿಸಿ. ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ನಡುವಿನ ಸಂಬಂಧದ ಬಗ್ಗೆನೂ ತನಿಖೆಯಾಗಬೇಕು. ಚಂದ್ರಶೇಖರ್ ವಂಚನೆಗಳ ಬಗ್ಗೆ ಸ್ವತಂತ್ರ ಇಲಾಖೆ ತನಿಖೆ ನಡೆಸಬೇಕು. ನನ್ನ ಬಗ್ಗೆ ಚಂದ್ರಶೇಖರ್ ಬರೆದಿರುವ ಪತ್ರದಲ್ಲಿ ಪದ ಬಳಕೆ ಬಗ್ಗೆನೂ ಪರಿಶೀಲನೆ ಮಾಡಿ. ಸಿಎಂ ವಿರುದ್ಧದ ಮೂಡ ಪ್ರಕರಣದ ತನಿಖೆಯನ್ನ ಸ್ವತಂತ್ರ ಕೇಂದ್ರೀಯ ತನಿಖಾ ಸಂಸ್ಥೆ ಮಾಡಲಿ ಅಂತ ಪತ್ರದ ಮೂಲಕ ಎಚ್.ಡಿ.ಕೆ ಮನವಿ ಮಾಡಿದ್ದಾರೆ. ಅದೇನೇ ಇರಲಿ,
ಸದ್ಯಕ್ಕಂತೂ ಕುಮಾರಸ್ವಾಮಿಗೆ ಟೆನ್ಷನ್ ಶುರುವಾಗಿದೆ. ಎದುರಾಳಿಗಳಿಗೆ ಕಾಂಗ್ರೆಸ್ ಒಂದೊಂದೇ ಚೆಕ್ ಮೇಟ್ ಇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.